ಇನ್ನು ಮತ್ತೊಂದು ಕಡೆ ನೇಮಕಾತಿ ಆಗಬೇಕು ಅಂತ ಹೇಳ್ಕೊಂಡು ಬಹಳಷ್ಟು ಮಂದಿ ಆಸ್ಪಿರೆಂಟ್ಸು ಪ್ರತಿಭಟನೆ ಮಾಡೋದು, ಸರ್ಕಾರದ ವಿರುದ್ಧವಾಗಿ ಸಿಟ್ಟು ವ್ಯಕ್ತಪಡಿಸೋದು ಇದೆಲ್ಲ ನಡೀತಾ ಇದೆ. ಈಗ ಕ್ಯಾಬಿನೆಟ್ನಲ್ಲಿ ಹುದ್ದೆ ಭರ್ತಿಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಕೆಲವೇ ಕ್ಷಣಗಳಲ್ಲಿ ಸಿಎಂ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ನಡೆಯುತ್ತೆ. ಹೇಳಿ ಗುರುವಾರ ಕ್ಯಾಬಿನೆಟ್ ಸಭೆ ನಡೆಯುತ್ತೆ. ಸಚಿವ ಸಂಪುಟ ಸಭೆಯತ್ತ ಉದ್ಯೋಗಾಕಾಂಕ್ಷಿಗಳ ಚಿತ್ತ ಇದೆ. ವಿಧಾನಸೌಧದಲ್ಲಿ ಸಂಪುಟ ಸಭಾಂಗಣದಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ಸಭೆಯಲ್ಲಿ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುವ ಬಗ್ಗೆ ಚರ್ಚೆ ನಡೆಯುತ್ತೆ. ಇವತ್ತೇ ತೀರ್ಮಾನಕ್ಕೆ ಬಂದ್ಬಿಡ್ತಾರೆ ಅಂತ ಹೇಳ್ಕೊಂಡು ನಾವಿಲ್ಲಿ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಮೇಲಿನ ಮೇಲೆ ಮುಖ್ಯಮಂತ್ರಿಗಳು ಕೂಡ ಏನು ಹೇಳಿದ್ದಾರೆ ಅಂದ್ರೆ, ನಾಡ್ದು ಬಜೆಟ್ ಮಂಡಿಸುವಂತ ಸಂದರ್ಭದಲ್ಲಿ ಆ ವಿಚಾರವನ್ನ ನಾನು ಪ್ರಸ್ತಾಪ ಮಾಡ್ತೀನಿ ಅಥವಾ ನೇಮಕಾತಿಗೆ ಸಂಬಂಧಪಟ್ಟಂಗೆ ನಿರ್ಧಾರವನ್ನ ಪ್ರಕಟಿಸ್ತೀನಿ ಅಂತ ಅವರೇ ಹೇಳ್ತಾ ಇರೋದ್ರಿಂದಾಗಿ ಕ್ಯಾಬಿನೆಟ್ ಸಭೆಯಲ್ಲಿ ಏನಾದರೂ ಇವತ್ತು ನಿರ್ಧಾರಕ್ಕೆ ಬರ್ತಾರೆ ಅಂತ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ಗಂಭೀರವಾದಂಥ ಚರ್ಚೆ ಅಂತೂ ನಡೆಯುತ್ತೆ ಅಂತ ಹೇಳ್ಕೊಂಡು ನಾವಿಲ್ಲಿ ಅಂದ್ಕೊಳ್ಬಹುದಾಗಿದೆ. ಆಮೇಲೆ ಈಗಿರುವಂಥ ಅಡೆತಡೆಗಳೇನು ಅದ್ರ ಬಗ್ಗೆನೂ ಕೂಡ ಇವತ್ತು ಸ್ವಲ್ಪ ಗಹನವಾದಂಥ ಚರ್ಚೆ ಮಾಡಬೇಕಿದೆ. ಇವ್ರು ಸುಮ್ಮನೆ ನೋಟಿಫಿಕೇಶನ್ ಕರೆಯೋದು, ಅದಾದ ನಂತರದಲ್ಲಿ ಏನು ಹುಡುಗರೆಲ್ಲ ಎಕ್ಸಾಮ್ ಬರೆದು ನೇಮಕಾತಿಗಾಗಿ ಕಾಯುವಂಥ ಸಂದರ್ಭದಲ್ಲಿ ಇವ್ರುಗಳಲ್ಲೇ ಯಾರೋ ಒಬ್ರು ಬಂದ್ಕೊಂಡು ಕೋರ್ಟ್ಗೆ ಹೋಗೋದು, ಒಳ ಮೀಸಲಾತಿ, ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲವೊಂದು ನಿಯಮಗಳು ಸ್ವಲ್ಪ ಸಡಿಲಿಕೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಥವಾ ಹೆಚ್ಚಿನ ವಿನಾಯಿತಿ ಬೇಕು ಅಂತ ಹೇಳ್ಕೊಂಡು ಇವರೆಲ್ಲ ಹೋಗೋದು, ಇದೇ ರೀತಿ ಮಾಡಿನೇ ಈಗ ಭಾಳಷ್ಟು ಸಮಸ್ಯೆಗಳು ಆಗ್ತಾ ಇರೋದು. ಹಾಗಾಗಿ ಅಟ್ಲೀಸ್ಟ್ ಅದಕ್ಕೆಲ್ಲ ಆದರೂ ಒಂದು ಗೊಂದಲಕ್ಕೆ ಪರಿಹಾರ ಸಿಗುತ್ತಾ ಅನ್ನುವಂಥದ್ದನ್ನು ನೋಡಬೇಕಿದೆ. ಹೌದು, ಹೀಗೆ 43 ಇಲಾಖೆಗಳಲ್ಲಿ ಬರೋಬ್ಬರಿ 2.84 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದೆ. ಅಂದರೆ 2,84,000 ಹುದ್ದೆಗಳು ಖಾಲಿ ಇದೆ. ಸರ್ಕಾರಕ್ಕೆ 3 ವರ್ಷಗಳಾಗ್ತಾ ಬಂದರೂ ಕೂಡ ನೇಮಕಾತಿ ಮಾಡದೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಅನ್ನುವಂಥದ್ದು ಆರೋಪ. ಮತ್ತೊಂದು ಕಡೆ 1 ವಾರದ ಒಳಗಾಗಿ ನೋಟಿಫಿಕೇಶನ್ ಹೊರಡಿಸಿಲ್ಲ ಅಂತ ಅಂದರೆ ಬೃಹತ್ ಹೋರಾಟ ಮಾಡಬೇಕಾಗುತ್ತೆ ಅಂತ ವಿದ್ಯಾರ್ಥಿ ಮುಖಂಡರುಗಳು ಮತ್ತೆ ಎಚ್ಚರಿಕೆ ಕೊಡ್ತಿದ್ದಾರೆ. ಇದೇ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಕೂಡ ಜೋರಾಗಿ ನಡೀತಾ ಇದೆ. ಬನ್ನಿ ಏನೇನಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ಕೊಂಬೋಣ. ಖಾಲಿ ಹುದ್ದೆ ಭರ್ತಿಗೆ ಉದ್ಯೋಗಾಕಾಂಕ್ಷಿಗಳು ಪಟ್ಟು, ಸರ್ಕಾರಕ್ಕೆ ಇಕ್ಕಟ್ಟು. ಸಂಜೆ 6:30ಕ್ಕೆ ಸಿಎಂ ನೇತೃತ್ವದಲ್ಲಿ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್. ಶೀಘ್ರದಲ್ಲೇ 50,000 ಹುದ್ದೆ ನೇಮಕಾತಿಗೆ ರಾಜ್ಯ ಸರ್ಕಾರ ಚಿಂತನೆ. ಖಾಲಿ ಖಾಲಿ ಖಾಲಿ. ಬಹುತೇಕ ಇಲಾಖೆಗಳಲ್ಲಿ ಸರ್ಕಾರಿ ಹುದ್ದೆ ಭರ್ತಿಯೇ ಆಗಿಲ್ಲ. ನಾವು ಹೇಳ್ತಿರೋ ಅಂಕಿಅಂಶ ನಿಮ್ಗೆ ಅಚ್ಚರಿನೂ ಆಗ್ಬೋದು. 43 ಇಲಾಖೆಗಳಲ್ಲಿ ಬರೋಬ್ಬರಿ 2.84 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದೆ. ವರ್ಷಾನುಗಟ್ಟಲೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದೋ ಉದ್ಯೋಗಾಕಾಂಕ್ಷಿಗಳ ಪರಿಸ್ಥಿತಿ ಯಾರ್ ಕೇಳ್ತಾರೆ ಹೇಳಿ? ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳಾಗ್ತಿದ್ರು ಯಾವುದೇ ನೇಮಕಾತಿ ಮಾಡಿಕೊಳ್ಳದೆ ನಿರ್ಲಕ್ಷ್ಯ ಮಾಡಿದೆ. ಇದೀಗ ಉದ್ಯೋಗಾಕಾಂಕ್ಷಿಗಳ ಆಕ್ರೋಶ ಮತ್ತಷ್ಟು ಹೆಚ್ಚಾಗಿದೆ. ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿರೋ ವಿದ್ಯಾರ್ಥಿ ಮುಖಂಡರು 1 ವಾರದೊಳಗೆ ಸರ್ಕಾರಿ ಹುದ್ದೆ ಭರ್ತಿಗೆ ನೋಟಿಫಿಕೇಶನ್ ಹೊರಡಿಸಿಲ್ಲ ಅಂದ್ರೆ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. 1 ವಾರದಲ್ಲಿ ಸರ್ಕಾರ ನೋಟಿಫಿಕೇಶನ್ ಮಾಡಬೇಕು. ಮಾಡಿಲ್ಲ ಅಂತಂದ್ರೆ ನಾವು 1 ವಾರ ಆದ್ಮೇಲೆ ನಾವು ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮುಖಾಂತರ ಬೆಂಗಳೂರಲ್ಲಿ ಬೃಹತ್ ಮಟ್ಟದ ಹೋರಾಟ ಮಾಡ್ತೀವಿ. ಇಂದು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾದ ಉದ್ಯೋಗಾಕಾಂಕ್ಷಿಗಳು ಖಾಲಿ ಇರುವ 80,000 ಹುದ್ದೆಗಳಿಗೆ ಶಿಕ್ಷಕರ ನೇಮಕ ಮಾಡುವಂತೆ ಮನವಿ ಮಾಡಿದ್ರು. ನೇಮಕಾತಿ ವಿಚಾರವನ್ನೇ ಗಂಭೀರವಾಗಿ ಪರಿಗಣಿಸಿದ ರಾಜ್ಯ ಸರ್ಕಾರ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ನಡೆಯಲಿದೆ. ಮೀಟಿಂಗ್ನತ್ತ ಉದ್ಯೋಗಾಕಾಂಕ್ಷಿಗಳ ಚಿತ್ತ ನೆಟ್ಟಿದೆ. ಸಭೆಯಲ್ಲಿ ಹುದ್ದೆಗಳ ನೇಮಕಾತಿಗೆ ಇರುವ ಅಡೆತಡೆಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಸದ್ಯ ನೇಮಕಾತಿ ಮಾಡಲು ಒಳ ಮೀಸಲಾತಿ ಜಾರಿಯೇ ಅಡ್ಡಿ ಅಂತಿದ್ದಾರೆ. ಮೂಲಗಳ ಮಾಹಿತಿ ಪ್ರಕಾರ ಈ ಬಾರಿ ಬಜೆಟ್ನಲ್ಲಿ 50,000 ಹುದ್ದೆ ನೇಮಕಾತಿ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಆದರೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವಿಚಾರ ಸರ್ಕಾರಕ್ಕೆ ಸವಾಲಾಗಿದೆ. ಒಳ ಮೀಸಲಾತಿಯಿಂದಲೇ ನೇಮಕಾತಿ ವಿಳಂಬ ಆಗಿದ್ದು ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳ್ತಿದ್ದಾರೆ. ಇಂಟರ್ನಲ್ ರಿಸರ್ವೇಷನ್ನಿಂದ ಸ್ವಲ್ಪ ಮಟ್ಟಿಗೆ ನಮ್ಮ ರಿಕ್ರೂಟ್ಮೆಂಟ್ ಪ್ರೋಸೆಸ್ಸು ನಿಧಾನ ಆಗಿದೆ. ಅದನ್ನ ಸರಿಪಡಿಸಿಕೊಂಡು ಹೇಗೆ ಮಾಡೋದು ಅನ್ನೋದನ್ನು ಕೂಡ ಚರ್ಚೆ ಮಾಡಿ. ಸರ್ಕಾರಿ ಹುದ್ದೆ ಭರ್ತಿ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಜೋರಾಗಿ ನಡೆಯುತ್ತಿದೆ. ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಬಿಜೆಪಿ ಬೆಂಬಲ ಕೊಟ್ಟಿದ್ರೆ ತಿರುಗೇಟು ಕೊಟ್ಟ ಬಿಕೆ ಹರಿಪ್ರಸಾದ್ ನಿಮ್ಮ ವಿಶ್ವಗುರುವಿಗೆ ಮೊದಲು ಹೇಳಿ ಅಂದಿದ್ದಾರೆ. ಅವರ ತಾಳ್ಮೆ ಮೀರಿ ಇವತ್ತು ಸರ್ಕಾರ ಮಾತ್ರ ಒಂದು ಹೋರಾಟದ ಮೂಲಕ
ನಮ್ಮ ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಇದಕ್ಕೆ ಸ್ಪಂದಿಸಿ ತಕ್ಷಣ ಕ್ರಮವನ್ನು ವಹಿಸಿ. ಈಗ ಕರ್ನಾಟಕ ರಾಜ್ಯದ ಸರ್ಕಾರದ ವಿರುದ್ಧ ಈ ನಾಯಕರು ಹೇಳಿಕೆ ಕೊಡ್ತಾ ಇರೋದು ಜನ್ಸಿ ಏನು ಮಾಡ್ತಾ ಇದ್ದಾರೆ ಅದರದ್ದು ಅವ್ರಿಗೆ ಹಕ್ಕಿದೆ ಮಾಡಲಿ. ಭಾರತೀಯ ಜನತಾ ಪಾರ್ಟಿಯವರು ಹೇಳಿಕೆ ಕೊಡೋದು ನೋಡಿದ್ರೆ ಮೊದಲು ಇವ್ರು ಹೋಗಿ ಇವರ ವಿಷಗುರು ಯಾರಿದ್ದಾರೆ ಅವ್ರಿಗೆ ಹೋಗಿ ಹೇಳಿ ಮೊದಲು 22 ಕೋಟಿ ಉದ್ಯೋಗ ಕೊಡುವಂತ ಹೇಳಿ. ವಿರೋಧ ಪಕ್ಷದವರಾಗಿ ನಾವು ಕೂಡ ನಿಮ್ಮನ್ನ ಪ್ರಶ್ನೆ ಮಾಡಬೇಕು. ಆ ಯುವಕರ ಜೊತೆಯಲ್ಲಿ ನಾವು ಕೂಡ ಸೇರ್ಬೇಕಲ್ಲ. ಆ ಕಾರಣದಿಂದ ಇದು ಇವತ್ತು ಬೀದಿ ರಂಪ ಆಗ್ತಕ್ಕಂಥ ಬಂದಿದೆ. ಕಾಂಗ್ರೆಸ್ ಎಂಎಲ್ಸಿ ವಿಕೆ ಹರಿಪ್ರಸಾದ್ ಛಲವಾದಿ ಮಧ್ಯೆ ಜನ್ಜಿ ವಾಗ್ಯುದ್ಧ ಹೀಗಿತ್ತು. ಅಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜನಪ್ರಿಯ ಸರ್ಕಾರ ಆ ಕಾರ್ಯಕ್ರಮಗಳನ್ನು ಜೀರ್ಣ ಮಾಡ್ಕೊಳ್ಳೋಕ್ಕಾಗದೇ ಇರ್ತಕ್ಕಂಥವ್ರು ಜನ್ಜಿಯವ್ರು ಮಾಡ್ತಕ್ಕಂತಹ ಒಂದು ಏನು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಬೆಂಬಲವನ್ನು ಕೊಟ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಏನೂ ಆಗಿಲ್ಲ ಅನ್ನೋದನ್ನು ಹೇಳೋದು ನೋಡಿದಾಗ ಇದು ಹಾಸ್ಯಾಸ್ಪದ. ನೀವೇ ಹೇಳ್ತಿದ್ರಿ ಜನ್ಜಿ 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 ಜನ್ಸಿ ಈಗ ನಿಮಗೆ ಉಲ್ಟಾ ಹೊಡೆದಿದೆಯಲ್ಲ, ನಿಮಗೆ ತಿರ್ಕೊಂಡಿದೆಯಲ್ಲ, ಇದಕ್ಕೆ ಯಾಕೆ ಉತ್ತರ ಕೊಡ್ಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ? ಇಷ್ಟು ಮಾತ್ರವಲ್ಲ, ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿನ ಉದ್ಯೋಗ ಭರವಸೆಯನ್ನ ಅಶ್ವಥ್ ನಾರಾಯಣ್ ನೆನಪಿಸಿದ್ದಾರೆ. ಆದರೆ ಗೃಹ ಸಚಿವ ಪರಮೇಶ್ವರ್ ಮಾತ್ರ ಭರವಸೆ ಈಡೇರಿಸೋ ಕೆಲಸ ಸಾಗ್ತಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಎಚ್.ಡಿ. ಕುಮಾರಸ್ವಾಮಿ ಸಬೂಬು ಕೊಡಬೇಡಿ ಅಂತ ಕಿಡಿಕಾರಿದ್ರು. ಚುನಾವಣೆ ಸಂದರ್ಭದಲ್ಲಿ ನಾವು ಎಲ್ಲ ಸ್ಥಾನಗಳನ್ನ ಉದ್ಯೋಗಗಳನ್ನ ಭರ್ತಿ ಮಾಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಬಹಳ ಸ್ಪಷ್ಟವಾಗಿ ಜನರಿಗೆ ತಿಳಿಸಿದ್ರು. ಈಗಾಗಲೇ 3 ವರ್ಷ ಆಗ್ತಾ ಬರ್ತಿದೆ. 3 ವರ್ಷ ಎಳ್ಳಷ್ಟು ಪ್ರಯತ್ನವನ್ನು ಮಾಡಿಲ್ಲ. ಉದ್ದೇಶಪೂರ್ವಕವಾಗಿ ಆಗಲೇ ಭಾಳಷ್ಟು ಜನನ ರಿಕ್ರೂಟ್ಮೆಂಟ್ ಮಾಡಿಬೇಕು 2.5 ವರ್ಷದಲ್ಲಿ. ಆದರೆ ಈ ಮಧ್ಯದಲ್ಲಿ ಇಂಟರ್ನಲ್ ರಿಸರ್ವೇಷನ್ನು ಇವೆಲ್ಲ ಬಂದ ಮೇಲೆ ಸ್ವಲ್ಪ ಸ್ಥಗಿತ ಆಗಿತ್ತು. ಅದನ್ನು ಮುಂದುವರಿಸ್ತಾರೆ. ಬೇರೆ ಬೇರೆ ಸಬಬುಗಳನ್ನು ಹೇಳಿ ಮುಂದಕ್ಕೆ ತಳ್ತಾ ಇದ್ದಾರೆ. ಈಗ ಕ್ಯಾಬಿನೆಟ್ ತೀರ್ಮಾನ ತಗೋತೀವಿ ಅಂತ ಈಗೇನೋ ಹೇಳ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅದನ್ನು ಅನುಷ್ಠಾನಕ್ಕೆ ತರ್ತಾರೆ ನನಗಂತೂ ಗೊತ್ತಿಲ್ಲ. ನೋಡೋಣ ಏನು ಮಾಡ್ತಾರೆ ಅಂತ. ಅದೇನೇ ಹೇಳಿ, ನೇಮಕಾತಿ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರ ಇಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9.